ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಲೂಸ್ ಥರ ಅವಳು ತಂದೆ ತಿನ್ನಕ್ಕೆ. ನೀವಿಬ್ರಿಗೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ಹೇ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ? ಕಾಂತಿ ಸ್ವೀಟ್ಸಿಂದ. ಯಾಕಂದರೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫಾದರ್ಸ್ ಡೇ, ಅದಕ್ಕೆ ಕೇಕ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಯಾರನ್ನ? ಇವನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ ನೋಡಿ. ಆ ಫಾದರ್ಸ್ ಡೇ ಇನ್ನೊಂದು ಸ್ವಲ್ಪ ಅವರ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಮಕ್ಳು ಪಾರ್ಟಿ ಮಾಡೋಕ್ಕೆ ಬಂದಿದ್ದೀವಿ. ಪೂಜಾ ಆಚೆ ಹೋಗಿದ್ದಾಳೆ. ಚೋಟನ್ನ ಸಿಕ್ಕಿನ ನಾನೇ ತಗೊಬಂದಿದ್ದೀನಿ. ಚೋಟು ಚಾಕ್ಲೇಟ್ 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 ಹೆಂಗಿದಮ್ಮ? ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾವು ಬಂದಿರೋದು ಫಾದರ್ಸ್ ಡೇ ಕೇಕ್ ತೊಗೊಂಡೋಗೋಕ್ಕೆ. ಆ್ಯಕ್ಚುಲಿ ನಾನು ಬೇರೆ ಕಡೆ ಆರ್ಡರ್ ಮಾಡಿದ್ದೆ, ಬಟ್ ಸಡನ್ನಾಗಿ ಅವ್ರದ್ದು ಎಮರ್ಜೆನ್ಸಿ ಬಂತು. ಅದಕ್ಕೆ ಅವರು ಹೋದರು, ಅಮೌಂಟ್ನ ವಾಪಸ್ ಹಾಕಿದ್ರು. ಅದಕ್ಕೇ ಇಲ್ಲಿಗೆ ಬಂದಿದ್ದೀವಿ ಸಣ್ಣ ಕೇಕ್ ತೊಗೊಳಕ್ಕೆ. ಯಾಕಂದರೆ ದೊಡ್ಡ ತೊಗೊಂಡು ಯಾರು ಏನೂ ಅಷ್ಟು ತಿನ್ನೋದಿಲ್ಲ. ಸೊ ಬನ್ನಿ ಯಾವ ಕೇಕ್ ಅಂತ ತೋರಿಸ್ತೀನಿ. ಅಲ್ಲೇ ಕೂಚು ಮಗಳು. ಈ ಕೇಕ್, ಈ ಪುಟಾಣಿ ಕೇಕ್ ತೊಗೊಂಡಿದ್ದೀವಿ. ಮಕ್ಕಳು ತಿಂದಾದ್ಮೇಲೆ ತೊಗೊಂಡು ಹೊರಡೋಣ. ಫುಲ್ ಡೇ ಚೋಟು ನಮ್ಮಲ್ಲಿ ಇರ್ತಾನೆ. ಭೂತ ಭೂತ ಯಾ ನನ್ನ ಮಗ ಏನು ಹೊಡಿತಾನೆ ನೋಡಿ ಗೈಸ್. ಅವಳು ತಿನ್ನಿಸ್ತಾವಳೆ ಪಾಪ ಕಷ್ಟಪಟ್ಟು. ಆ ತುದಿಗೆ ಬಿದೋಗ್ತೈತೆ ಅಂತ ನಾಟ್ಕೊಳ್ತಾನೆ ಇವನು ಜೀವನ. ಅದು ಅದು ನೋಡಿ, ವಿತೌಟ್ ಸಿಬ್ಲಿಂಗ್ಸ್ ಇದೆ ಹಿಂಗೆ ಬಿಂದಾಸ್ತಾಗಿ ನೆಮ್ಮದಿಯಾಗಿ ಇರ್ಬೋದು. ಆದರೆ ಬೋರಿಂಗ್ ಆಗಿರುತ್ತೆ ಗೈಸ್. ನೋಡಿ ಬೋರಿಂಗ್ ಇಲ್ಲ ಗೈಸ್, ಯಾಕಂದ್ರೆ ನಾನು ಇದೀನಲ್ಲ ಲೂಸ್ ಥರ ಅವಳು ತಂದೆ ತಿನ್ನಕ್ಕೆ ಅಲ್ಲಮ್ಮ. ನೋಡಿ ಗೈಸ್, ಇವಳು ಸಿಕ್ಕಿ ಸೇಮ್ ಅನ್ಸ್ತಾರ ನೋಡಿ. ಇವತ್ತು ಜುಟ್ಟು ಹಾಕಿಲ್ಲ, ಇಲ್ಲ ಇವಳು ಹೇರ್ಸ್ ಬಿಟ್ರೆ ಸೇಮ್ ಕಾಣ್ತಾರೆ ಅಲ್ಲ. ಇವನು ಬುಡ್ಡ ನೋಡಿ ಬಿಟ್ಟ. ಅಕ್ಕನೂ ತಿನ್ಸೋದು ಬೇಡ, ಅವನು ಒಬ್ಬನೇ ತಿಂತಾನೆ. ಹೋಗಿಲ್ಲ ಆಯಿತು. ಕೇಕ್ ತೊಗೊಂಡು ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಯಾವಾಗಲೂ ಸಿಹಿಗೆ ಕರ್ಕೊಂಡು ನಾನು ಇಲ್ಲಿಗೆ ಬರೋದು. ಅವಳಿಗೆ ಏನಾದ್ರು ತಿನ್ನಬೇಕು ಮಾಡಬೇಕು. ಸ್ಪೆಷಲಿ ಸಿಹಿಗೆ ಇಲ್ಲಿ ಸಮೋಸ ತುಂಬಾ ಇಷ್ಟ. ಆ್ಯಂಡ್ ಅದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ. ಮೇಯ್ನ್ಲಿ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ನಮಗೆ ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಬನ್ನಿ ಸಿಹಿ, ಚಲೋ. ಸೊ ಹೋಗ್ತಾ ಇದ್ದೀವಿ ಮನೆಗೆ. ತೊಗೊಂಡ್ವಿ, ಎಲ್ಲ ಆಯಿತು, ತಿಂದಿದ್ದಾಯಿತು, ಮಕ್ಕಳು ಮಜಾ ಮಾಡಿದ್ದಾಯಿತು. ಕೇಕ್ ಕೂಡ ಸಿಂಪಲಾಗಿ ಕ್ಯೂಟಾಗಿ ತೊಗೊಂಡಿದ್ದಾಯಿತು. ಸೊ ನಾನು ವ್ಲಾಗ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಸೋ ನೈಸ್ ಆಫ್ ದೆಮ್. ನಾನು ವ್ಲಾಗ್ ಮಾಡ್ತಾಯಿದ್ದೆ, ಶೂಟ್ ಮಾಡ್ಕೊತಾ ಇದ್ದೆ ಮಕ್ಕಳದು ಆ್ಯಂಡ್ ಕೇಕ್ ತೊಗೊತಾರೋದೆಲ್ಲ. ಅವರಾಗಿ ಅವರು ಕೇಳಿ ನಿಮ್ಮ ಚಾನಲ್ ಇದೆಯಾ, ನಾವು ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಆ್ಯಂಡ್ ರಿಯಲಿ ಸ್ವೀಟ್ ಆಫ್ ದೆಮ್. ಇಲ್ಲ ಯಾರು ಮಾಡ್ಕೊಳ್ಳಿ ಅಂದರೂ ಮಾಡ್ಕೊಳ್ಳೋದು ಕಷ್ಟ ಅಂಥದ್ರಲ್ಲಿ ಅವರು ಕೇಳಿ ತುಂಬ ಖುಷಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಸಖತ್ ಖುಷಿ ಆಯಿತು. ಅಲ್ಲಿಂದ ಡೈರೆಕ್ಟ್ ಚಿಪ್ಸ್ ತೊಗೊಂಡು ಬಂದಿದ್ದೀವಿ. ಈ ಚಿಪ್ಸು ಸಿಹಿಗೆ, ಚೋಟುಗೆ ಇಲ್ಲೋಡಿ ಹೆಂಗೆ ಆಡ್ತಾನೆ. ಫುಲ್ ರೋ ತೊಗೊಂಡಿದ್ದೀವಿ. ಇಟ್ಕೊಳ್ಳಿ. ಹಾಂ, ಅದು ಬೇಡಮ್ಮ, ಸಾಕಿದೆ ನೋಡಿ. ದ ಚಿಪ್ಸ್ ಗರ್ಲ್. ಚೋಟುಗೆ, ಸಿಕ್ಕಿಗೆ, ಸಿಹಿಗೆ, ಪೂಜೆಗೆ ಎಲ್ಲರಿಗೂ ತುಂಬ ಇಷ್ಟ. ಇದು ಇಂಪಾರ್ಟೆಂಟ್ ಥಿಂಗ್ಸ್ ನೋಡಿ. ಈಗ ಆಸ್ತಿ ಹಾಸ್ಕೊಳ್ಳಿ. ಹಾಂ ಲೇ ತರ ಸೂಟ್ ಕೇಸ್. ಈ ಸೂಟ್ ಕೇಸ್ ಇಲ್ಲದೆ ಅವನು ಎಲ್ಲೂ ಬರಲ್ಲ ಅಂತ ಇದ್ದಾನೆ ಗೈಸ್. ಇವಾಗ ಪ್ಲ್ಯಾನ್ ಏನು ಮಾಡೋದು ಗೊತ್ತಾ? ಆ್ಯಕ್ಚುಲಿ ರಾಜೇಶು ಹಾಲಲ್ಲೇನೂ ಕೂತ್ಕೊಂಡು ಕ್ರಿಕೆಟು ನ್ಯೂಸು ನೋಡ್ತಾ ಇದ್ದಾರೆ. ಸಿಹಿ ಬೈಕ್ ನಿಂತ್ಕೊಳ್ಳಿ. ಸೊ ಇವಾಗ ಕೇಕ್ನ ಒಳಗೆ ಹೆಂಗೆ ತೊಗೊಂಡು ಹೋಗೋದು ಅಂತ, ಯಾಕಂದ್ರೆ ತೊಗೊಂಡೋದ್ರೆ ಗೊತ್ತಾಗ್ಬಿಡುತ್ತೆ. ಅದ್ರ ಬ್ಯಾಗು ಕವರು ನೋಡಿಬಿಟ್ಟು ನೋಡಿ. ಅದ್ರ ಮದುವೆ ಫೈಟ್ ಬಿಡು ಸಿಹಿ. ಸೊ ಪ್ಲ್ಯಾನ್, ಕಮ್ ದಿಸ್ ಸೈಡ್, both of you.
ಸ್ಟ್ಯಾಂಡ್. ನೀವಿಬ್ರಿಗೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ಹೋದ ತಕ್ಷಣ ಪಪ್ಪ ಕ್ಲೋಸ್ ಯುವರ್ ಐಸ್ ಸರ್ಪ್ರೈಸ್ ಅಂತ ಹೇಳು. ಅವಾಗ ನಾನು ಕೇಕ್ ತೊಗೊಂಡು ಒಳಗೆ ಓಡೋಗ್ಬಿಡ್ತೀನಿ. ಹಾಂ, ಅವಾಗ ನೀನು ಪಪ್ಪ ಸರ್ಪ್ರೈಸ್ ಚಿಪ್ಸ್ ಅಂತ ಹೇಳು ಅಷ್ಟೇ. ಹಾಂ, ಹೋದ ತಕ್ಷಣ ಪಪ್ಪ ಕ್ಲೋಸ್ ಯುವರ್ ಐಸ್ ಸರ್ಪ್ರೈಸ್ ಅಂತ ಹೇಳಿ ಕ್ಲೋಸ್ ಮಾಡೇ ಇರು. ಅಮ್ಮ ಕಿಚನ್ಗೆ ಹೋದ್ಮೇಲೆ ಪಪ್ಪದ ಐಸ್ ಬಿಡು. ಹಾಂ, ಓಕೆ ಓಕೆ ಗೈಸ್, ಡೀಲ್. ಚಟು ಡೀಲ್. ಈ ಸಿಕ್ಕಿ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿಬಿಡ್ತದ್ಲಿ. ಇವಾಗ ಹೋಗ್ಬಿಟ್ಟು ಎಲ್ಲನೂ ಇವು ಕೇಕು ಅಂಕಲ್ ನಿಮ್ಗೆ ಇವಾಗಲ್ಲ ನಾಳೆ ಸಿಗುತ್ತೆ ಅದು ಇರುತ್ತೆ ಒಟ್ಟಿನಲ್ಲಿ ಬಾಯ್ ಬಿಟ್ಲು. ನಾನು ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ. ಕೇಕ್ ಆರ್ಡ್ರ್ ಮಾಡಿದ್ದೆ, ಅದು ಅವಳು ಇಲ್ಲ, ಊರಿಗೆ ಹೋಗಿದ್ದಾಳೆ ಎಮರ್ಜೆನ್ಸಿ ಅದು ಇದು ಅಂತ ಹೇಳಿ. ಹ್ಯಾಪಿ ಫಾದರ್ಸ್ ಡೇ. ಪಪ್ಪ ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಅತ್ತೆ ಬರ್ಡೇ. ಕಟ್ ದ ಕೇಕ್. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ನೀ ತಿನ್ಸು ಪಪ್ಪಗೆ. ಕೇಳ ಹಂಗೈತೆ ಪಪ್ಪ ಟೇಸ್ಟು. ಅಯ್ಯೋ ಬುಕ್ ತಗೊಳ ಹಂಗೆ. ನೋಡಿ ಗೈಸ್, ನಾನು ವಿಡಿಯೋ ಮಾಡೋದ್ರಲ್ಲಿ ನನ್ನ ಬಿಟ್ಟರು ಒಂದು ಸ್ಪೂನು ಟೇಸ್ಟ್ ಕೊಟ್ಟಿಲ್ಲ. ಅಲ್ಲಿ ನೋಡಿ ಗೈಸ್, ಅಲ್ಲೂ ಅಪ್ಪೋ ತಿರೆ ನೋಡಿ ಗೈಸ್ ಹೆಂಗಿದೆ ಕೇಕು. ಕ್ಯೂಟ್ ಆಗಿದೆ ಅಲ್ವಾ? ನೋಡಿ ಸಖತ್ತಾಗಿದೆ. ಚಿನಿ ಗೈಸ್, ನಿಮ್ಗೂ ಹ್ಯಾಪಿ ಫಾದರ್ಸ್ ಡೇ. ಯಾರ್ಯಾರು ಅಪ್ಪಂದಿರು ನೋಡ್ತಾ ಇದ್ದೀರಾ? ಸ್ಟೇಜ್ ತಿನ್ನೋದಕ್ಕೆ ನೋಡಿ ಗೈಸ್ ಹೆಂಗ್ ಕೊಂತವಳೆ. ಆಯ್ತು. ನೋಡಿ ಗೈಸ್, ಒಂದೇ ಒಂದು ಬೈಟ್ ಅವ್ರ ಅಪ್ಪಂಗೆ ಕೊಟ್ಬಿಟ್ಟು ಅರ್ಧ ಬಾಕ್ಸ್ ಮುಗಿಸೋಳೆ. ಟಿ ವಿ ನೋಡ್ಕೊಂಡು ಗೊತ್ತೇ ಆಗಿರೋರಿಗೆ ಫ್ರಿಜ್ಜಲ್ಲಿ ಇಟ್ಬಿಡೋಣ, ನಾಳೆ ಕೊಡೋಣ. ನಿದ್ದೆ ಸಖತ್ ಎಳಿತಾ ಇದೆ, 1 ಗಂಟೆ ಆಗೋಯ್ತು ಆಲ್ರೆಡಿ. ಬನ್ನಿ ನಿದ್ದೆ ಮಾಡೋಣ ಆ್ಯಂಡ್ ನಾಳೆ ಸಿಗೋಣ. ಇಲ್ಲಿ ನೋಡಿ ಗೈಸ್, ಕೇಕ್ ಕಳ್ಳಿ. ಇರೋ ಅರ್ಧ ಕೇಕ್ನೂ ಬಿಡ್ತಾ ಇಲ್ಲ. ಎಸ್ಕೆ ಬಿಡ್ತಾ ಇಲ್ಲ. ಹಿಡೀರಿ ಟೇಸ್ಟ್ ಉಳಿಸೋಲ್ಲ ಗೈಸ್, ಅದನ್ನು ಬಿಡ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಆಗಿದೆ. ಬೆಳಿಗ್ಗೆ ಅಂದರೆ ಎಷ್ಟು ಗೊತ್ತಾ ಟೈಮ್ ಇವಾಗ? 10:15 11 ಆಗ್ತಾಯಿದೆ. ಒಂದು ಕಡೆ ಟೊಮೆಟೊ ಬಾತ್, ಇಲ್ಲಿ ಕೊತ್ತಂಬರಿ, ಇಲ್ಲಿ ಸಿಹಿಗೆ ಮಖಾನ ತುಂಬ ಇಷ್ಟ, ತುಂಬ ಹೆಲ್ದಿ. ಅವ್ರಿಗೆ ಸಲಾನಾರ ತಿನ್ನಲಿ, ಮಕ್ಕಳಿಗೆ ಮಾಡಿಕೊಡಿ. ಬನ್ನಿ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಗೈಸ್, ನಮ್ಮ ರಾಜೇಶು ಇವತ್ತು ಫಾದರ್ಸ್ ಡೇಗೆ ತನ್ನ ಲುಕ್ಕೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗೈಸ್. ಟ್ರಿಮ್ಮರ್ ಬೇಕು ಅಂದ್ರೆ ಟ್ರಿಮ್ಮರ್ ಯಾಕೆ ಅಂತ ಕೇಳಿ, ಏನಷ್ಟು ಗ್ರೋತೇ ಆಗಿಲ್ಲ, ಯಾಕೆ ಟ್ರಿಮ್ಮರ್ ಅಂತ ಕೇಳಿದ್ರೆ ಅಯ್ಯೋ ರಾಮ ಫುಲ್ ಮೀಸೆ ಎಲ್ಲ ಇಲ್ಲ. ಫುಲ್ ಇಲ್ಲ ಗಾಯ್ಸ್, ಫುಲ್ ಇಲ್ಲ. ತಲೆ ಒಂದು ಗುಂಡೋಡ್ಸ್ಬಿಟ್ರೆ ಚೆನ್ನಾಗಿರೋದು. ಹೇ ಯು, ಪ್ಲೀಸ್ ಕಮ್ ಹಿಯರ್. ನೋಡಿ ನನ್ನ ಬ್ಯೂಟಿಫುಲ್ ಮಗಳು. ಇದು ಹಾಕೊಂಡು ತೋರಿಸ್ತಾಳೆ ಗೈಸ್. ಪೋಸ್ ಎಲ್ಲ ಕೊಡ್ತಾಳೆ ಗೈಸ್. ದ ಮ್ಯಾನ್ ಆಫ್ ದ ಹೌಸ್ ಇಸ್
ಅಯ್ಯೋ ಅಯ್ಯೋ ಫಾರಿನ್ ಕ್ಲೈಂಟ್ ಮೀಟ್ ಇದೆ ಸಾರಿ ಗೈಸ್, ಟುಮಾರೋ ಫಾರಿನ್ ಕ್ಲೈಂಟ್ ಮೀಟ್ ಇದೆ ಅಂತೆ, ಅದಕ್ಕೆ ಇವತ್ತು ಫಾರಿನ್ ಆಗ್ಬಿಟ್ಟವ್ರೆ ಗೈಸ್. ಇಲ್ಲಿ ನೋಡಿ ನಾವು ವ್ಲಾಗ್ ನೋಡ್ತಾ ಇದ್ದೀವಿ ಎಲ್ಲ ಆ್ಯಂಡ್ ಸಿಹಿದು ಗೊಂಬೆಗಳು ನೋಡಿ ಗೈಸ್, ಇದೆಲ್ಲ ಆಲ್ಮೋಸ್ಟ್ ಮುಕ್ಕಾಲು ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಇದು ಸಿಹಿದು ಪ್ರೈಸ್. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ಇದೆಲ್ಲ ನಮ್ಮ ಸಿಹಿ ಇಷ್ಟಪಡದೇ ಇರೋವಂಥದ್ದು. ಸಿಹಿ ಹುಡುಗಿ ಅಂತ ಎಲ್ರೂ ಟೆಡಿ ಬಿಯರ್ಸು ಆ ಗೊಂಬೆ ಈ ಗೊಂಬೆ ಸಾಫ್ಟ್ ಟಾಯ್ಸ್ ತರ್ತಾರೆ, ಬಟ್ ಸಿಹಿಗೆ ಇಷ್ಟ ಆಗೋ ಟಾಯ್ಸ್ ಇಲ್ಲಿದೆ ನೋಡಿ. ಗಾಡಿಗಳು, ಜೀಪು, ಟ್ರಕ್ಕು, ಕಾರು ಇವೆ ನೋಡಿ. ಚೋಟು ಒಂದೆರಡು ಬಿಟ್ಟು ಹೋಗ್ಬಿಟ್ಟು ನಿನ್ನೆ. ಈ ಹುಡುಗಿಗೆ ಇದೆ ಇಷ್ಟ ಗೈಸ್. ಸಿಹಿಗೆ ಚೋಟುದು ಒಂದು ಕಂಪ್ಲೇಂಟ್ ಇದೆ. ಏನಮ್ಮ? ಮಮ್ಮಿ ಗೋಟು ಅವತ್ತು ಬಂದು ಪುಟ್ಟಿ ದೊಡ್ಡ ಸಣ್ಣ ಫುಲ್ ಸುತ್ತಿ ಹೋಗ್ಬಿಟ್ಟ. ಕುತ್ಕೊಳ್ಳೋ ನಿಮಿಷ, ನಾನು ಏನೋ ಕೇಳೋಕೆ ನಿನ್ನ. ಆಯ್ತು. ಈ ಹುಡುಗಿಗೆ ಏನೋ ಕಂಪ್ಲೇಂಟು ಗೈಸ್. ನೆನ್ನೆ ಚೋಟು ಬಂದಿದ್ದ. ಚೋಟುನ ನಾನು ಜಾಸ್ತಿ ಪ್ರೀತಿ ಮಾಡ್ತೀನಂತೆ, ಇವಳನ್ನ ಮಾಡಲ್ಲಂತೆ. ಹೇಳು ಏನು ಪ್ರಾಬ್ಲಮ್ ನಿಂಗೆ? ಚೋಟನ ಜಾಸ್ತಿ ಸುತ್ತಷ್ಟೇ ನನ್ನ ಇಲ್ಲ. ಆಮೇಲೆ ಅಂತ ಗಂಟನ್ನ ಏ ಅಂತ ಹಚ್ಚಿಯ ನನ್ನ ಇಲ್ಲ. ನಾನು ಅವನ್ನ ತುಂಬ ಆಟಾಡಿಸ್ತೀನಂತೆ, ಇವಳನ್ನ ಆಟಾಡ್ಸೋದೇ ಇಲ್ಲಂತೆ. ನಿನ್ನೆ ಆ್ಯಕ್ಚುಲಿ ಅವರಮ್ಮ ಡಾಗಿಗೆ ಹುಷಾರಿಲ್ಲ ಅಂತ ಅವನ್ನ ಬಿಟ್ಟೋದ್ರ. ಅವನ್ನ ಆಟಾಡ್ಸಿಲ್ಲ ಅಂದರೆ ಅವ್ನಿಗೆ ಅವ್ರ ಅಮ್ಮ ನೆನಪಾಗ್ಬಿಡ್ತಾರ, ಇಲ್ಲ ಏನಾದ್ರು ಸಡನ್ನಾಗಿ ನೆನಪಾಗುತ್ತಾ. ಅವನು ಹೋಗ್ತಾನೆ, ಮಮ್ಮಿ ಬಾ ಗೇಟ್ ತೆಗಿ, ಮಮ್ಮಿ ಬಾ ಗೇಟ್ ತೆಗಿ ಅಂತ. ಅದಕ್ಕೆ ಅವನು ಸ್ವಲ್ಪ ಮುದ್ದು ಮಾಡ್ತಾಯಿದ್ದೆ, ಒಂಚೂರು ಆಚೆ ಕರ್ಕೊಂಡು ಹೋಗಿ ಬಂದೆ. ಅಂದರೆ ಅವನೊಬ್ಬನೇ ಇಲ್ಲ ಗೈಸ್, ಇವಳು ಶಿಕ್ಕಿ ಚೋಟು 3 ಜನ ಆಚೆ ಹೋಗಿದ್ದಿದ್ದು ನಾವು. ನೀವೇ ನೋಡಿದ್ದೀರ ವ್ಲಾಗಲ್ಲಿ. ಇವಳು ಹೊಟ್ಟೆ ಅವ್ರಿ ಗೈಸ್. ಮಮ್ಮಿ ನೀವು ರಾಸೆ ಇಷ್ಟ ಮಾಡ್ತೀಯ, ನನ್ನ ಇಲ್ಲ. ಎಲ್ಲರನ್ನ ಗೊಂಟು ಫುಲ್ ಬಿಟ್ಟು ಇವ್ಳು ನಂದೊಂದೇ ಮಗಳು ಗೈಸ್. ಮಗು ಕಟ್ಟಿ ನಿಜ. ಮತ್ತು ಚಿಕನ್ ಮಾಡಿ ಕಳ್ಸೋರೆ ಸಿಹಿಗೆ. ಸಿಹಿ ಜೂಲ ಆಡ್ತಾಳೆ. ಸಿಹಿಗೆ ನಾನೇ ತಿನ್ನಿಸ್ತೀನಿ ಇವಾಗ. ಹೇಗೈತೆ? ಸ್ವಿಮ್ಮಿಂಗ್ ಕ್ಲಾಸಿಗೆ ಬಂದಿದ್ದೀವಿ. ಜಸ್ಟ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಬಂದಿದ್ದೀವಿ. ಸ್ವಿಮ್ಮಿಂಗ್ ಕ್ಲಾಸ್ ಮುಗಿದ ಮೇಲೆ ಪೂಜಾ ಏನೋ ತೊಗೋಬೇಕಂತೆ. ಸಿಹಿಗೆ ಕೆಲವು ಬಟ್ಟೆಗಳು ತಂದಿದ್ದೆ, ಅದು ಪೂಜಾಗೂ ತುಂಬ ಇಷ್ಟ ಆಗಿದೆ. ಓಕೆನಾ, ಅದು ಸೇಮ್ ಬೇಕಂತೆ. ಸೊ ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಪೂಜೆನ ಚೋಟುನ ಶಿಕ್ಕಿನ ಕರ್ಕೊಂಡು ಹೋಗ್ಬಿಟ್ಟು ಬರೋಣ. ಚೋಟು ಬೇಡ ಅಂತ ಗೈಸ್. ಚೋಟು ಬೇಡ, ಚೋಟುನ ಬಿಟ್ಬಿಟ್ಟು ಶಿಕ್ಕಿ ನಾನು ಪೂಜೆ ಸಿಹಿ ಅಲ್ಲಮ್ಮ. ಸರಿ ಓಕೆ, ಸಿಗೋಣ ಆದಷ್ಟು ಬೇಗ. ಸಿಹಿದು ಕ್ಲಾಸ್ ಆಯಿತು. ಕಿಚ್ಚಿನೇ ಸುಸ್ತು ಮಾಡ್ಕೊತಾಳೆ ಹುಡುಗಿ ಇವಾಗಂತೂ. ಕೆಳಗಡೆ ಬಟ್ಟೆ ತೊಗೊಂಡಿದ್ದಾಯ್ತು. ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಈ ಫ್ಲೋರ್ ಪೂಜೆ ಬಂದು ನೋಡಿರ್ಲಿಲ್ಲ. ಸಕ್ಕತ್ತಾಗಿದೆ ನೋಡಿ. ಓಕೆ ಚಿಕ್ಕಿ, बहुत कंफर्टेबल है, सॉफ्ट. वो वाला दूसरा है ये दोस्त. ಸೊ ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ಡೇನ ವ್ಲಾಗ್. ಫಾದರ್ಸ್ ಡೇ ಸಿಂಪಲಾಗಿ ಮುಗೀತು. ನಾನು ಸಾಯಂಕಾಲದ ಮೇಲೆ ಆಚೆ ಇರಲಿಲ್ಲ, ಅವ್ರಿಬ್ಬರನ್ನೂ ಬಿಟ್ಬಿಟ್ಟು ಆಚೆ ಹೋಗಿದ್ದೆ ಪೂಜೆ ಜೊತೆ. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್. ಇನ್ನೂ ಇಬ್ಬರು ಮಲ್ಕೊಂಡಿದ್ದಾರೆ. ನಾನು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನಲ್ಲಿದ್ದೀನಿ. ತಿಂಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸು ವಿತ್ ಕೊಕೊನಟ್ ಹಾಕಿ ಟೊಮೆಟೊ ರೈಸ್ ಮಾಡೋಣ ಅಂತ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ಸಖತ್ತಾಗಿರೋ ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ ಬೈ ಗೈಸ್.